ಇವತ್ತು ಶುಕ್ರವಾರ ಹೌದು. ಅಂದ್ರೆ ಮೊನ್ನೆ ಸೋಮವಾರ ನಾವು ಪುತ್ತೂರು AC ಕಚೇರಿ ಮುಂದೆ ಧರಣಿ ಮಾಡಿದ್ದು ನೀವು ಮತ್ತೆ ಜಯಂತ್ ಅವರು. ಇವತ್ತು ಶುಕ್ರವಾರ ಯಾರಾದರೂ ಅಧಿಕಾರಿಗಳು ಬಂದು ಇಲ್ಲಿ ಏನಾದರೂ ಕೇಳಲಿಕ್ಕೆ ಬಂದಿದ್ದಾರಾ, ನೋಡ್ಲಿಕ್ಕೆ ಬಂದಿದ್ದಾರಾ? ನಾನು ಮೊನ್ನೆಯಿಂದನೂ ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಯಾರು ಬಂದಿಲ್ಲ, ಏನು ಫೋನ್ ಕಾಲ್ ಏನಿಲ್ಲ, ಫೋನ್ ಇಲ್ಲ, ಏನಿಲ್ಲ, ಯಾರೂ ಬಂದಿಲ್ಲ, ಯಾರು ಬಂದಿಲ್ಲ. ಇಲ್ಲ. ಮತ್ತೆ ಸೋಮವಾರ ಏನು ಮಾಡ್ತೀರಾ ಪುನಃ? ಸೋಮವಾರ ಮತ್ತೆ ಅದೇ ಜಾಗದಲ್ಲಿ ಹೋಗಿ ಕೂರೋದೆ, AC ಆಫೀಸ್ ಮುಂದೆಗಡೆ ಅವತ್ತು ಹೆಂಗೆ ಕೂತಿದ್ವಿ ಅಲ್ಲೇ ಕೂರೋದೆ. ಯಾರು ಬಂದಿಲ್ಲ, ಯಾರು ಏನು ಫೋನ್ ಕಾಲ್ ಇಲ್ಲ. ಇಲ್ಲ. ಎಲ್ಲ ನಮ್ಮ ನ್ಯಾಯಪರ ಹೋರಾಟಗಾರರೇ ನಮಸ್ತೆ. ಇವತ್ತು ತಾರೀಕು 26/12/2025. 22/12/2025 ಪುತ್ತೂರು ತಾಲೂಕಿನ AC ಅವರ ಇನ್ಚಾರ್ಜಲ್ಲಿದ್ದ ತಹಸೀಲ್ದಾರ್ ಅವರು ಕಾಲಾವಕಾಶ ಕೊಟ್ಟಿದ್ದಾರೆ. ಕಾಪಿನ ಬಾಗಿಲು ಮನೆಗೆ ಧ್ವಂಸ ಮಾಡಿದ ವಿಷಯದಲ್ಲಿ ತನಿಖೆ ಮಾಡಿ ವರದಿ ತಗೊಳ್ತೇವೆ ಅಂತ ಹೇಳಿ. ಇವತ್ತು ಈ ಒಂದು ವಿಡಿಯೋ ಮಾಡೋ ಉದ್ದೇಶ, ಕೌಕ್ರಾಡಿ PDO ಅವರು ಹೇಳ್ತಲೇ ಇದ್ದಾರೆ, ರಾಧಮ್ಮನ ಹೆಸರಿಗೆ ಬೆಳಕು ಯೋಜನೆ ಅಡಿಯಲ್ಲಿ ಮಂಜೂರಾಗಿರೋದಂತ, ಯಾವುದೋ ವಿದ್ಯುತ್ತು. ಅವಾಗ PDOನೇ ಹೇಳ್ತಾ ಇದ್ದಾನೆ ರಾಧಮ್ಮನ ಮನೆ ಅಂತ. ಅದೇ ರೀತಿಯಲ್ಲಿ ಕಡಬ ಮನೆದಾರರು RI ಇದೇ ಜಾಗದಲ್ಲಿ ಹೇಳ್ತಾ ಇದ್ದಾನೆ. ವಿಡಿಯೋ ಬೇಕಾದ್ರೆ ತೋರಿಸ್ತೀವಿ ನಾವು. ಇನ್ನೊಂದು ಸಂಚಾರಿ ಸ್ಟುಡಿಯೋ ಅವರ ವಿಡಿಯೋ ಯೂಟ್ಯೂಬಲ್ಲಿದೆ. ಇನ್ನೊಂದು ವಿಡಿಯೋಲಿ RI ಹೇಳ್ತಾ ಇದ್ದಾನೆ ನ್ಯಾಯಾಲಯದ ಆದೇಶ ಇದೆ ಅಂತ. ನ್ಯಾಯಾಲಯದ ಆದೇಶ ಇರೋದು ರೇಣುಕಾ ಅವರ ಹೆಸರಲ್ಲಿ. ರೇಣುಕಾ ಅವರು ಇದೇ ಊರಿನವರೇ ಅಲ್ಲ, ಈ ಊರಿಗೆ ಯಾವುದೇ ಸಂಬಂಧ ಇಲ್ಲ. ಅದೇ ರೀತಿಯಲ್ಲಿ ಮೊನ್ನೆ ಪುತ್ತೂರು EO ಅಂದರೆ ನವೀನ್ ಭಂಡಾರಿ ಇವರಿಗೆ ನಾನು ಕೇಳ್ತಾ ಇದ್ದೆ, ನೀವು ಯಾರ ಹೆಸರಲ್ಲಿರೋ ಮನೆಯನ್ನು ಒಡೆದಾಕ್ಲಿಕ್ಕೆ ಹೋಗಿರೋದಂತ. ಅದಕ್ಕೆ ಉತ್ತರ ಇಲ್ಲ, ಬಾಯಲ್ಲಿ ಏನು ಸೌಂಡೇ ಬರ್ತಾ ಇಲ್ಲ. ಅದಕ್ಕೆ ಒಂದೇ ಮನೆ ಅಂತ ಹೇಳ್ತಾ ಇದ್ದೀರಾ. ಸರ್ವೆ ನಂಬರ್ 123ರಲ್ಲಿ ಕಡಿಮೆ ಅಂದರೆ 3000 ಎಕರೆ ಭೂಮಿ ಇದೆ. ಈ 3000 ಎಕರೆ ಭೂಮಿಯಲ್ಲಿ ರೇಣುಕಾ ಎಂಬವರ ಮನೆ ಇದೆ ಅಂತ ಯಾವ ರೀತಿಯಲ್ಲಿ ನೀವು ಗುರುತು ಮಾಡಿದ್ದೀರಾ? ಹಾಗಾದ್ರೆ ಯಾರಾದರೂ ಮನೆ ರೇಣುಕಾ ಬಂದಿರೋ ರೇಣುಕಾ ಮನೆನಾ? ರೇಣುಕಾ ಬಂದಿರೋದು ಬಾಡಿಗೆ ಮನೆಯಿಂದ 2 ದಿನಕ್ಕೆ ಅವರ ತಂದೆ ತಾಯಿಯ ಮನೆಗೆ ಬಂದಿರೋದು. ತಂದೆ ತಾಯಿಯ ಮನೆಗೆ ಬರುವಾಗಲೇ ಅದು ರೇಣುಕಾ ಮನೆ ಆಗುತ್ತಾ? ಪುತ್ತೂರು AC ಅವರೇ, ಇನ್ನೂ ಇಲ್ಲಿಗೆ ಯಾರೂ ತನಿಖೆಗೆ ಬಂದಿಲ್ಲ. 26ನೇ ತಾರೀಕು ಯಾರೂ ಬಂದಿಲ್ಲ. ಸುಳ್ಯ ತಹಸೀಲ್ದಾರ್ಗೆ ನಾವು ಕೊಟ್ಟಿದ್ದೀವಿ ತನಿಖೆ ಮಾಡಲಿಕ್ಕೆ ಅಂತ ಹೇಳಿದ್ರ. ನೀವು ಗಿಮಿಕ್ ಆಟ ಆಡಬೇಡಿ, ಯಾರ ಅಧಿಕಾರ ರಕ್ಷಣೆ ಮಾಡೋ ಉದ್ದೇಶನ ಮಾಡಬೇಡಿ. ಸರ್ಕಾರಿ ಭೂಮಿಯಲ್ಲಿ ಇದೆ ಅಂತ ನೀವು ಬಂದಿಲ್ಲ. ಈಗಾಗಲೇ ನಾನು ಕೌಕ್ರಾಡಿ PDO ಅವರಿಗೆ ಒಂದು ದೂರು ನೀಡಿದ್ದೀನಿ. ಈ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ ಅದನ್ನೆಲ್ಲ ಮುಟ್ಟುಗೋಲಾಗಬೇಕಂತ. ಅದೇ ರೀತಿಯಲ್ಲಿ 2015ರ ನಂತರ ವಾಸವಾಗಿದ್ದು ಅದಕ್ಕೆ 94C ಅಡಿಯಲ್ಲಿ ಹಕ್ಕುಪತ್ರ ಕೊಟ್ಟರೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೂ ನಾನು ಹೇಳಿದ್ದೀನಿ. ನೀವೆದನ್ನು ಸ್ವಾಧೀನಪಡಿಸಲಿಕ್ಕೆ ನಾವು ಹುನ್ನಾರ ಮಾಡ್ತಾ ಇದ್ರೆ ಇನ್ನು ಬರ್ತಾರೋ ಇದಲ್ಲ ಆಟ. ನೋಡ್ತಾ ಇರಿ, ಪ್ರತಿಯೊಂದು ಈ ಕಡಬ ತಾಲೂಕಂತ ದಕ್ಷಿಣ ಕನ್ನಡ ಪ್ರತಿಯೊಂದು ಸರ್ಕಾರಿ ಭೂಮಿಯು ಸರ್ಕಾರ ಸ್ವಾಧೀನ ಆಗುವವರೆಗೂ ನಾನು ಬಿಡಲ್ಲ. ಪ್ರತಿಯೊಬ್ಬರಿಗೂ ಕೊಟ್ಟಿರುವಂಥ ಹಕ್ಕುಪತ್ರವನ್ನು ಕ್ಯಾನ್ಸಲ್ ಮಾಡಿಸ್ತೀವಿ. ಕಾನೂನು ಪ್ರಕಾರ ಇದ್ದರೆ ಮಾತ್ರ ಇರಿ, ಇಲ್ಲಾರ ಬೇಡ. ಇವರಿಗೊಂದು ಕಾನೂನು, ಅವರಿಗೊಂದು ಕಾನೂನು, ಈ ಥರ ಕಾನೂನು ಯಾರಿಗೂ ಮಾಡಬೇಡಿ. AC ಅವರೇ, ಇನ್ನಾದರೂ ಎಚ್ಚೆತ್ಕೊಳ್ಳಿ. ನಿಮ್ಮ ಮೇಲೆ ಒಂದು ಗೌರವ ಇಟ್ಟಿದ್ದೀವಿ ನಾವು. ಈ ಹಿಂದೆ ಬಂದ AC ಅವರು ಬೆನ್ನು ತಟ್ಟಿ ಹೋದ್ರಪ್ಪ ಮಾಡಿಕೊಡ್ತೀವಿ ಅಂತೇಳಿ ಏನು ಮಾಡಿಲ್ಲ. ಅಧಿಕಾರ ರಕ್ಷಣೆಗೆ ಮಾತ್ರ ಯಾರು ಇಳಿಬೇಡಿ. ನಾವು ಸೋಮವಾರಕ್ಕೆ ಹೇಳಿದ್ದೀವಿ, ಇವತ್ತು ನೋಡ್ತಾ ಇರ್ತೀವಿ. ಇವತ್ತು ಇಲ್ಲ ನಾಳೆ ಆದಷ್ಟು ಕಚೇರಿಗೆ ಹೋಗ್ತೀವಿ. ಕಚೇರಿಗೆ ಹೋಗಿ ಏನೋ ವರದಿ ಆಗದಿದ್ದರೆ ನಿಮಗೆ ಯಾರಿಗೂ ಹೇಳೋಂಗಿಲ್ಲ. ಸೋಮವಾರ ನಾವು ಎಲ್ಲಿ ಕೂತಿದ್ವಿ ಮೊನ್ನೆ 22ನೇ ತಾರೀಕು ಅದೇ ಜಾಗಕ್ಕೆ ಬಂದು ಕೂರ್ಲಿಕ್ಕೆ ತಯಾರಾಗಿದ್ವಿ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀವಿ. AC ಅವರಿಗೆ ವಿಡಿಯೋ ಕಳಿಸ್ಕೊಡ್ತೀನಿ. ಆ ವಿಡಿಯೋಲ್ಲಿ ನೋಡಿ ಯಾವ ರೀತಿಯಲ್ಲಿ ಬಂದು ಈ ಮನೆಯನ್ನು ಧ್ವಂಸ ಮಾಡಿರೋದು ಅಂತ. ಮಾನವೀಯತೆ ಇಲ್ಲದವರು ಇವರ ಅಧಿಕಾರಿ ಅಂತ ಹೇಳಲಿಕ್ಕೆ ಏನು ಯೋಗ್ಯತೆ ಇಲ್ಲ ಅವರಿಗೆಲ್ಲ. ಇವರ ಯಾರ್ದೋ ಎಂಜಲ ಕಾಸು ತಿಂದು ಬದುಕಿದ್ರು ಅಂತ ಹೇಳ್ಬೋದು. ಕಡಬ ತಹಸೀಲ್ದಾರ್ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಬಂದವರ ಎಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಕಡಬ ತಹಸೀಲ್ದಾರ್ ಇಷ್ಟೆಲ್ಲ ಮಾಡಿರೋದು, ಅವರ ಮೇಲೆ ಕ್ರಮ ಕೈಗೊಂಡು ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ನಾನು ಎಲ್ಲ ಅಧಿಕಾರಿಗಳನ್ನು ವಿನಂತಿಸಿಕೊಳ್ತಾ ಇದ್ದೀನಿ.